ರಾಜ್ಯದಲ್ಲಿ ಬಾಲ್ಯ ವಿವಾಹ ಪ್ರಕರಣ ಹೆಚ್ಚಾಗ್ತಿದೆ. ಆಮೇಲೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಂಕಿಅಂಶಗಳ ಮಾಹಿತಿ ಕೊಟ್ಟಿದ್ದು ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತ ಹೇಳಿ. ಯಾಕೆ ಈಗ ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಜವಾಬ್ದಾರಿ ಸ್ಥಾನದ ಒಬ್ಬ ಮಹಿಳಾ ಮಂತ್ರಿಯಾಗಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತಂದರೆ ನಾವೆಲ್ಲ ತಲೆ ತಗ್ಗಿಸುವಂಥ ಒಂದು ಪ್ರಸಂಗ. ನಾವು ಎಷ್ಟೋ ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಬರೀ ಇದು ನಮ್ಮ ಇಲಾಖೆ ಒಂದೇ ಒಂದು ಇದು ಲೋಪದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯವರ ನಮಗೆ ಸಹಕಾರ ಬೇಕಾಗುತ್ತೆ, ಸ್ಕೂಲ್ ಪ್ರೈಮರಿ ಸ್ಕೂಲ್ SDMC ಅವರ ಸಹಕಾರ ಬೇಕಾಗುತ್ತೆ, ಅದರ ಜೊತೆಯಲ್ಲಿ ಕಾನೂನಿನ ಸಹಕಾರ, ಭಾಳಷ್ಟು ಆರೋಗ್ಯ ಇಲಾಖೆಯವರ ಸಹಕಾರ, ಪೊಲೀಸ್ ಇಲಾಖೆಯವರ ಸಹಕಾರ, ಇವರೆಲ್ಲರ ಒಂದು ಒಗ್ಗಟ್ಟಾಗಿರುವಂಥ ಕೆಲಸ ಆದಾಗ ಈ ಬಾಲ್ಯ ವಿವಾಹವನ್ನು ತಡಿಲಿಕ್ಕೆ ಸಾಧ್ಯ. ಇವತ್ತು ಬಳ್ಳಾರಿ ಪ್ರಥಮ ಜಿಲ್ಲೆ ಆಗಿದೆ, ಬೆಳಗಾವಿ 2ನೇ ಜಿಲ್ಲೆ ಆಗಿದೆ ಅಂತಲೂ ಹೇಳಲಿಕ್ಕೆ ನನಗೆ ಬಹಳಷ್ಟು ನಾಚಿಕೆ ಆಗುತ್ತೆ. ಅದು ಮೂಢನಂಬಿಕೆಯಿಂದ ಮಾಡ್ತಾರೋ ಅಥವಾ ಅದು ಏನು ಅನ್ನೋದನ್ನೇ ಗೊತ್ತಿಲ್ಲ. ಆದರೆ ಸರ್ಕಾರ ಮಟ್ಟದಿಂದ ಜಿಲ್ಲಾ ಮಟ್ಟದ ಒಂದು ಕಮಿಟಿಗಳು ಜಿಲ್ಲಾ ಮಟ್ಟದ ಕಮಿಟಿಗಳು, ಅದರಲ್ಲಿ ಅಡ್ವೊಕೇಟ್ಗಳಿರ್ತಾರೆ, ಅದರಲ್ಲಿ ಸಂಘ ಸಂಸ್ಥೆ ಮುಖ್ಯಸ್ಥರಿರ್ತಾರೆ. ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯವಾದಂಥ ಒಂದು ನಾವು ಕಠಿಣ ಶಿಕ್ಷೆಯನ್ನು FIR ಮಾಡ್ತೀವಿ. ನಮಗೆ ಆದ ತಕ್ಷಣ FIR ಮಾಡ್ತೀವಿ. ಆದರೂ ಕೂಡ ಬಾಲ್ಯ ವಿವಾಹ ಆಗ್ತಾ ಇದ್ದಾವೆ ಮತ್ತು ಬಾಲ್ಯ ಗರ್ಭಿಣಿಯರಾಗಿರಲಿ ಅಥವಾ ತಾಯಂದಿರಾಗಲಿ ಆಗ್ತಾರೆ. ಮುಂಬರುವಂಥ ದಿನದಲ್ಲಿ ನಾನು ಈಗಾಗಲೇ ಡೈರೆಕ್ಷನ್ನ ಕೊಟ್ಟಿದ್ದೀನಿ. ಮುಂಬರುವಂಥ ದಿನದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಇದನ್ನು ಬೇರು ಮಟ್ಟದಿಂದ ಹೋಗಾಡಿಸ್ಲಿಕ್ಕೆ ಪ್ರಯತ್ನ